ಎಲ್ರಿಗೂ ನಮಸ್ಕಾರ. ಸಂಗೀತಾ ಕೊಡವರು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ನನ್ನ ಹೊಸ ಪಾಕಸಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸ್ನೇಹಿತರೆ, ನನ್ನ ಎಲ್ಲ ಈ ಬ್ಲಾಗ್ಸ್ಗಳು, ಕುಕ್ಕಿಂಗ್ ಬ್ಲಾಗ್ಸ್ಗಳು ನನ್ನ ಈ ಹೊಸ ಪಾಕಸಿರಿ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಹ್ಯಾಂಡಲ್ಸ್ಗೂ ನೀವು ಎಷ್ಟು ಪ್ರೀತಿ ತೋರಿಸಿದ್ದೀರಾ, ಅದೇ ಪ್ರೀತಿಯನ್ನು ನನ್ನ ಈ ಹೊಸ ಚಾನಲ್ಗೂ ತೋರಿಸಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ನನ್ನ ಪ್ರತಿಯೊಂದು ಕ್ವಿಕ್ ರೆಸಿಪೀಸ್ ನಾನು ನನ್ನ ಈ ಪಾಕಸಿರಿ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀನಿ. ನಿನ್ನೆ ರಾತ್ರಿ ನಾನೊಂದು ಮೇಥಿ ರೆಸಿಪಿನ ಟ್ರೈ ಮಾಡಿದೆ. ನಮಗೆ ರಾತ್ರಿ ಮಸಾಲೆಗಳು ಎಲ್ಲ ತಿಂತಾ ಇದ್ರೆ ಒಂಥರ ಆಸಿಡಿಟಿ ಜಾಸ್ತಿ ಆಗುತ್ತೆ ಅಂತ ನಾನು ಸಾಮಾನ್ಯ ರಾತ್ರಿ ತುಂಬ ಲೈಟಾಗಿ ತಿನ್ನೋಕ್ಕೆ ಪ್ರಿಫರ್ ಮಾಡ್ತೀನಿ. ಈ ಮೇಥಿ ರೈಸ್ನ ಹೇಗೆ ಮಾಡಿದೆ, ತುಂಬ ಸಿಂಪಲ್, ಒಂದು 15 ನಿಮಿಷದಲ್ಲಿ ಈ ರೈಸ್ನ ಮಾಡ್ಬೋದು. ಈ ರೆಸಿಪಿನ ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ ಅಥವಾ ಒಂದು ತವದಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಜೀರಿಗೆನ ಹಾಕೋಬೇಕು. ಜೀರಿಗೆ ಸಿಡಿದ ತಕ್ಷಣ ಅದಕ್ಕೆ ಹೆಚ್ಚಿಟ್ಟಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಸಾಫ್ಟ್ ಆಗ್ತಿದ್ದಂಗೆ ಅದಕ್ಕೊಂದು ಸ್ವಲ್ಪ ಬಟಾಣಿಯನ್ನು ಹಾಕಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದು ಮೆತ್ತಗಾದ ತಕ್ಷಣ ನಾನಿಲ್ಲೊಂದು ಸ್ವಲ್ಪ ಸಕ್ಕರೆನ ಹಾಕಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನಾನು ಈ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋದ್ರಿಂದ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಇದಕ್ಕೆ ಟೇಸ್ಟಿಗೋಸ್ಕರ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಇದಾದಮೇಲೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಈ ಮೆಂತ್ಯ ಸೊಪ್ಪು ಮೆತ್ತಗಾಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆಗ್ತಾ ಇದ್ದ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಒರಿಗ್ಯಾನೋನ ಹಾಕ್ಕೊಂಡಿದ್ದೀನಿ. ನಾವು ಈ ಪಿಜ್ಜಾ ಸೀಸನಿಂಗ್ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆನೆಸಿಟ್ಟ ಅಕ್ಕಿ ಹಾಕಿ ಅದನ್ನು ಚೆನ್ನಾಗಿ 1-2 ಕಪ್ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬರೋ ತನಕ ಬೇಯಿಸ್ಕೋಬೇಕು. ಕೊನೆಯಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಗೂ ತುಪ್ಪವನ್ನು ಹಾಕ್ಕೊಂಡು ನಾನಿಲ್ಲಿ 2 ವಿಸಿಲ್ ಆಗೋ ತನಕ ಬೇಯಿಸ್ಕೋಬೇಕು. 2 ವಿಸಿಲ್ ಆದಮೇಲೆ ನೋಡಿದರೆ ಆಹಾ, ಸಿಂಪಲಾದ ರುಚಿಯಾದ ಮೇಥಿ ರೈಸ್ ರೆಡಿ. ಇದು ನಾನು ಇಲ್ಲಿ ಮೊಸರೊಟ್ಟಿಗೆ ಹಾಕ್ಕೊಂಡು ತಿಂತೀನಿ. ಇದ್ರ ಜೊತೆ ರಾಯ್ತ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ 15 ನಿಮಿಷದಲ್ಲಿ ಮಾಡ್ಬೋದು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿ ತನಕ ಎಲ್ರಿಗೂ ಶುಭ ದಿನ. ಹ್ಯಾವ್ ಅ ಗುಡ್ ಡೇ.